ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ತಲುಪುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮೇ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿ ನೋಡೋಣ. 1ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವೃಷಭ ರಾಶಿಗೆ ಗುರುಗ್ರಹವು ಬದಲಾವಣೆ ಆಗ್ತಾ ಇದೆ. ಈ ಗುರುಗ್ರಹವು ವೃಷಭ ರಾಶಿಗೆ ಬದಲಾವಣೆ ಆಗುವುದರಿಂದ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳನ್ನು ನೀವು ಅನುಭವಿಸಬಹುದು ಅನ್ನೋದನ್ನು ಈಗಾಗಲೇ ನಾನು ಗುರುಬಲ 2024 ಅನ್ನುವಂತಹ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಆ ಲಿಂಕಿನ ಸಹಾಯದಿಂದ ನೋಡಬಹುದು. ಅಥವಾ ಶಂಕರಾನಂದ ಯೂಟ್ಯೂಬ್ ವಾಹಿನಿಗೆ ಭೇಟಿ ಕೊಟ್ಟರೆ ಅಲ್ಲಿ ನಿಮಗೆ ಎಲ್ಲ ರಾಶಿಯ ವಿಡಿಯೋಗಳು ಸಹ ಸಿಗುತ್ತೆ. ಅದರ ಬಗ್ಗೆ ಗುರುಬಲದ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಬಹುದು. ಇನ್ನು 10ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಮೇಷರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2024ಕ್ಕೆ ರವಿಯು ವೃಷಭ ರಾಶಿಗೆ ಪ್ರವೇಶ ಮಾಡಿ ವೃಷಭ ಸಂಕ್ರಮಣವಾಗ್ತಾ ಇದೆ. ಇನ್ನು 19ನೇ ತಾರೀಕು 5ನೇ ತಿಂಗಳು 2024ಕ್ಕೆ ಶುಕ್ರ ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ವೃಷಭ ರಾಶಿಗೆ ಬಂದು ಅಲ್ಲಿ ಗುರುವಿನ ಜೊತೆಗೆ ಸೇರ್ತಾ ಇರ್ತಕ್ಕಂತಹದ್ದು. ಗುರು ಶುಕ್ರ ರವಿ ಗ್ರಹದ ಒಟ್ಟಾರೆ ಸಂಯೋಗ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ 31ನೇ ತಾರೀಕಿನಂದು ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಈ ಎಲ್ಲ ರಾಶಿಗಳ ಸಂಚಾರದ ಫಲಗಳು ಯಾವ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನು ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಅದರ ಜೊತೆಗೆ ಈ ಮಾಸದ ವಿಶೇಷತೆ ಅಂತ ನೋಡಿದ ಸಂದರ್ಭದಲ್ಲಿ 10ನೇ ತಾರೀಕಿಗೆ ಅಕ್ಷಯ ತದಿಗೆ ಇರತಕ್ಕಂಥದ್ದು. ಎಲ್ಲರೂ ಸಹ ಅಕ್ಷಯ ತದಿಗೆಯಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವರನ್ನು ಒಲಿಸಿಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಗೆ ಸಂಪೂರ್ಣವಾದ ಅನುಗ್ರಹ ಉಂಟಾಗ್ತದೆ. ಎಷ್ಟೋ ಜನರಿಗೆ ಈ ಅಕ್ಷಯ ತದಿಗೆ ದಿವಸ ಚಿನ್ನ ಖರೀದಿ ಮಾಡಿದರೆ ಅಕ್ಷಯವಾಗುತ್ತೆ ಅನ್ನುವಂತಹ ಭಾವನೆ ಇದೆ. ಆದರೆ ಅದು ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ತಪ್ಪು ಭಾವನೆಗಳೇ ಹೊರತು ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಶಾಸ್ತ್ರದ ಆಧಾರ ಖಂಡಿತವಾಗಿಯೂ ಇಲ್ಲ. ಅಕ್ಷಯ ತದಿಗೆ ಎಂದು ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದಾ ಅಂತ ತುಂಬ ಜನ ಕೇಳಿದ್ದೀರಿ. ಹೌದು, ಚಿನ್ನವನ್ನು ಕೊಂಡುಕೊಂಡ್ರೆ ಒಳ್ಳೆಯದು. ಆದರೆ ಯಾರಿಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂಗಡಿಯವನಿಗೆ ಹೊರತು ನಿಮಗಂತೂ ಖಂಡಿತ ಅಲ್ಲ. ಹಾಗಾಗಿ ನಿಮಗೆ ಇಚ್ಛೆ ಇದ್ದರೆ, ನಿಮಗೇನಾದರೂ ಒಡವೆಗಳನ್ನು ತೆಗೆದುಕೋಬೇಕು ಅನ್ನೋ ಆಸಕ್ತಿ ಇದ್ದರೆ ತೆಗೆದುಕೊಳ್ಳಿ. ಅಕ್ಷಯ ತದಿಗೆಯ ಹೆಸರನ್ನೇ ಇಟ್ಕೊಂಡು ಮಾತ್ರ ತಗೊಳ್ಳೋದಕ್ಕೆ ಹೋಗೋದು ಬೇಡ. ಅದರಿಂದ ಯಾವುದೇ ರೀತಿಯಾಗೂ ಅನುಕೂಲಗಳೇನೂ ಇಲ್ಲ. ಇತ್ತೀಚೆಗೆ 1-2 ದಶಕದಿಂದ ಈ ಆಚರಣೆ ಹುಟ್ಕೊಂಡಿದೆಯೇ ಹೊರತು ಪೂರ್ವಕಾಲದಲ್ಲಿ ಅದೆಲ್ಲ ಏನೂ ಇರಲಿಲ್ಲ. ಅದರ ಜೊತೆಗೆ ಇನ್ನು 8ನೇ ತಾರೀಕು 5ನೇ ತಿಂಗಳು 2024ಕ್ಕೆ ವಿಶೇಷವಾಗಿ ನಡೀತಾ ಇರತಕ್ಕಂತಹ ಶ್ರೀ ಲಲಿತಾ ಮಹಾಯಾಗ. ನಿಮ್ಮೆಲ್ಲರ ಸಂಕಷ್ಟಗಳು ದೂರ ಆಗಬೇಕು, ನೋವುಗಳು ಆಚೆ ಹೋಗಬೇಕು, ನಲಿವುಗಳು ನಿಮ್ಮ ಬದುಕಿನ ಒಳಗಡೆ ಬರಬೇಕು, ಉದ್ಯೋಗದಲ್ಲಿ ಉದ್ಯಮದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗಬೇಕು, ಮಾಟ ಮಂತ್ರ ಕೃತಿಮ ದೋಷಗಳಿಂದ ಬಳಲ್ತಾ ಇದ್ದರೆ ಅದರಿಂದೆಲ್ಲ ನೀವು ಹೊರಗಡೆ ಬಂದು ಆ ದೋಷಗಳಿಂದೆಲ್ಲ ಹೊರಗಡೆ ಬಂದು ಸುಖವಾದಂತಹ ವಾತಾವರಣ ನಿಮ್ಮ ಬದುಕಿನಲ್ಲಿ ಇರಬೇಕು ಅಂತ ಹೇಳಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಒಂದು ಸ್ವಲ್ಪ ಅಲ್ಲ, ಅಲ್ಪ ವಿರಾಮವಲ್ಲ, ಪೂರ್ಣ ವಿರಾಮವನ್ನು ಇಡಬೇಕು. ಅದರ ಜೊತೆಗೆ ಈಗಾಗಲೇ ಬಿರು ಬೇಸಿಗೆಯ ಕಾಲ, ವಿಪರೀತವಾಗಿರ್ತಕ್ಕಂತಹ ಈ ಬಿರು ಬೇಸಿಗೆಯ ಕಾಲಕ್ಕೆ ಎಲ್ಲರಿಗೂ ಸಹ ಉನ್ನತವಾಗಿರ್ತಕ್ಕಂತಹ ಜೀವಗಳು ಉಳಿಬೇಕು ಅಂದರೆ ಮಳೆ ಚೆನ್ನಾಗಿ ಆಗಬೇಕು, ಆಹಾರ ಚೆನ್ನಾಗಿ ಬೆಳಿಬೇಕು, ನದಿಗಳು ಮೈದುಂಬಿ ಹರಿಬೇಕು, ಕೆರೆಕಟ್ಟೆ ಬಾವಿಗಳೆಲ್ಲ ತುಂಬಿ ತುಳುಕಬೇಕು. ಅದಕ್ಕೆ ವರುಣದೇವರ ಅನುಗ್ರಹವಾಗಬೇಕು. ಮನುಷ್ಯನ ಸಂಕಷ್ಟಗಳು ಕಳೆದು ವರುಣದೇವರು ಸಂಪೂರ್ಣ ಕೃಪಾಶೀರ್ವಾದವನ್ನು ನಮ್ಮ ಮೇಲೆ ಮಾಡಬೇಕು ಅಂತ ಹೇಳಿ ವಿಶೇಷವಾಗಿ ಕಮಲದ ಹೂಗಳ ಆಹುತಿಯನ್ನು ಕೊಟ್ಟು ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥದ್ದು. ಕಮಲದ ಹೂಗಳ ಆಹುತಿ ಅಂತ ಹೇಳಿದ್ರೆ ವಿಶೇಷವಾಗಿ ವರುಣನ ಆಕರ್ಷಣೆ ನೋಡಬಹುದು. ಖಂಡಿತವಾಗಿ ಒಂದು ಪವಾಡ ನಡೆಯುತ್ತೆ. ಅಮ್ಮನವರು ಖಂಡಿತವಾಗಿಯೂ ನಡೆಸ್ಕೊಟ್ಟೇ ಕೊಡ್ತಾರೆ. ಇದಾದ ನಂತರದಲ್ಲಿ ವರುಣದೇವರು ತುಂಬ ಚೆನ್ನಾಗಿ ಅನುಗ್ರಹ ಮಾಡೇ ಮಾಡ್ತಾರೆ. ವರುಣದೇವರ ಆ ಅನುಗ್ರಹ ನಮಗಂತೂ ಬಹಳ ಸಂತೋಷ ಕೊಡುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವೇ ನೋಡ್ತೀರಿ. ಆ ಯಾಗಕ್ಕೆ ತಾವೆಲ್ಲರೂ ಸಹ ಬರಬೇಕು ಅಂತಂದರೆ ಎಲ್ಲಿ ಬರಬೇಕು? ಪಶ್ಚಿಮ ವಾಹಿನಿ ಶ್ರೀರಂಗಪಟ್ಟಣ ಮೂಲ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗೋ ಮುಖ್ಯ ರಸ್ತೆಯ ಬಲಭಾಗದಲ್ಲೇ ಬರುತ್ತೆ. ಅಲ್ಲಿ ಬಂದು
ನೀವು ದೇವರ ಕೃಪೆಗೆ ಪಾತ್ರರಾಗಬಹುದು. ಅಲ್ಲಿ ಬಂದಂಥವರು ವಿಶೇಷವಾಗಿ ನಿಮ್ಮ ಶಕ್ತ್ಯಾನುಸಾರ ಪೂಜೆಗಳನ್ನು ಮಾಡಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಮಾಡಿಸೋಕೆ ಸಾಧ್ಯವೇ ಇಲ್ಲ ಅಂದವರು ಕಡೇ ಪಕ್ಷ ಬಂದು ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಅಮ್ಮನವರ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮುಂದೆ ನಿಮಗೆ ಮಾಡುವ ಶಕ್ತಿ ಅಮ್ಮನವರೇ ಕೊಡ್ತಾರೆ. ಏನು ಯೋಚನೆ ಮಾಡೋದು ಬೇಡ. ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ನಡೀತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂತಹ ಲಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಬಹುದು. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರತಕ್ಕಂತಹ ಫೋನ್ ನಂಬರ್ಗೆ ನೀವು ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಅದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕಳಿಸ್ಕೊಡ್ತಾರೆ. ನಿಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಮಾಸದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳಿಂದ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಅನಪೇಕ್ಷಿತವಾಗಿ ಕೆಲವೊಂದು ಅಡ್ಡಿ ಆತಂಕಗಳು ಸೃಷ್ಟಿ ಆಗ್ತಕ್ಕಂತಹದ್ದು, ಕಿರುಕುಳಗಳು ಸೃಷ್ಟಿ ಆಗುವಂತಹದ್ದು ಆಗತ್ತೆ. ಆದರೆ ಸಂಪೂರ್ಣವಾಗಿರ್ತಕ್ಕಂತಹ ಗುರುಬಲ ಬರ್ತಾ ಇದೆ. ಏನು ಯೋಚನೆ ಮಾಡೋದು ಬೇಡ. ಆ ಗುರುಬಲದ ಆಧಾರದಲ್ಲಿ ಎಷ್ಟೇ ತೊಂದರೆ ತಾಪತ್ರಯಗಳು ನಿಮಗೆ ಉಂಟಾಗ್ತಾ ಇದ್ದರೂ ಸಹ ಅದೆಲ್ಲವೂ ಸಹ ನಿವಾರಣೆಯಾಗುತ್ತೆ. ದೇವರ ಅನುಗ್ರಹ ಉಂಟಾಗಿ ಅದರಿಂದೆಲ್ಲ ಆಚೆ ಬರ್ತೀರಿ. ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡಲೇ ತುಂಬ ಚೆನ್ನಾಗಿ ಆಗ್ಬರುತ್ತೆ. ಯಾವುದೇ ರೀತಿಯಾಗಿಯೂ ಅಡ್ಡಿ ಆತಂಕಗಳು ಇರೋದಿಲ್ಲ. ಆದಾಯದಲ್ಲಿ ಏರಿಕೆಯ ಕ್ರಮ ಕಂಡು ಬರುತ್ತೆ. ಬಹಳಷ್ಟು ಆದಾಯ ಹೆಚ್ಚಳವಾಗ್ತಕ್ಕಂಥದ್ದು, ಅದರ ಜೊತೆಗೆ ವೆಚ್ಚನೂ ಸಹ ಸ್ವಲ್ಪ ನಿಮ್ಗೆ ಅದೇ ರೀತಿಯಾಗಿ ಅಧಿಕವಾಗ್ತಾ ಹೋಗ್ತಾ ಇರುವಂಥದ್ದು ನೋಡಬಹುದು. ಖರ್ಚಾದರೂ ಪರವಾಗಿಲ್ಲ, ಆದರೆ ಬರ್ತಾ ಇದೆಯಲ್ಲ, ಸಾಲ ಮಾಡ್ಕೊಂಡು ನಾವು ಖರ್ಚು ಮಾಡೋಕ್ಕೆ ಹೋಗಬಾರ್ದು. ಬರ್ತಾ ಇದೆಯಲ್ಲ ಅದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ನಿಮ್ಮ ಕುಟುಂಬದಲ್ಲಿ ಮತ್ತು ಕುಟುಂಬದ ಸದಸ್ಯರಿಗೆ ಒಂದಿಷ್ಟು ಶುಭ ಕಾರ್ಯಗಳು ನಡೆಯುತ್ತೆ. ಸಾಲ ಪಡೆಯಬೇಕಾಗಿರ್ತಕ್ಕಂತಹ ಸಣ್ಣ ಸಣ್ಣ ಸಂದರ್ಭಗಳು ಮೇಷರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಎದುರಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಆದರೆ ಯೋಚನೆ ಮಾಡಿ, ಯಾವ ಕಾರಣಕ್ಕೋಸ್ಕರವಾಗಿ ನೀವು ಸಾಲ ಮಾಡ್ತಾ ಇದ್ದೀರಾ, ಈ ಸಾಲದ ಅವಶ್ಯಕತೆ ಏನು, ಅನಿವಾರ್ಯತೆ ಏನು, ಮಾಡಲೇಬೇಕಾ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಯೋಚನೆ ಮಾಡಿಕೊಂಡು ನೀವು ಕೈ ಹಾಕಿ ಅದರಿಂದ ಅನುಕೂಲಗಳು ಆಗ್ತವೆ. ವಾಹನಗಳಿಂದ ಬಹಳ ಲಾಭಗಳು ಸಿಗ್ತಕ್ಕಂತಹದ್ದು ಈ ಒಂದು ತಿಂಗಳಿನಲ್ಲಿದೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭಯೋಗವಿರ್ತಕ್ಕಂತಹ ವಾತಾವರಣ. ಸಾಮಾಜಿಕ ಕಾರ್ಯಕರ್ತರುಗಳಿಗೆ, ರಾಜಕಾರಣಿಗಳಿಗೆ, ಸಮಾಜದ ಮುಖಂಡರುಗಳಿಗೆ ಬಹಳ ಕೀರ್ತಿ ಪ್ರತಿಷ್ಠೆಗಳು ಬರ್ತಕ್ಕಂತಹದ್ದು. ನಿಮ್ಮ ಜೀವನದಲ್ಲಿ ಇದ್ದಂತಹ ಅಡ್ಡಿ ಆತಂಕಗಳೆಲ್ಲ ದೂರ ಆಗುವಂತಹದ್ದು ಆಗತ್ತೆ. ನಿಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಗತಿಯು ಉಂಟಾಗಿ ಮಾನಸಿಕ ಸುಖ ಸಂತೋಷಗಳು ಜಾಸ್ತಿ ಆಗ್ತಕ್ಕಂತಹದ್ದು. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಂದ ಸಹಕಾರ ಸಿಕ್ಕಿ ಆದಾಯದಲ್ಲಿ ಹೆಚ್ಚಳ ಉಂಟಾಗ್ತಕ್ಕಂತಹದ್ದು. ಮೇಲಧಿಕಾರಿಗಳ ಕಿರುಕುಳಗಳು ದೂರಾಗಿ ಬಹಳ ನೆಮ್ಮದಿ ಸಿಗ್ತಕ್ಕಂತಹ ತಿಂಗಳು ಅಂತಲೇ ಹೇಳಬಹುದು. ಮೇಷರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ನೀವು ಹೊಸ ವಸ್ತ್ರಗಳನ್ನು ಖರೀದಿ ಮಾಡ್ತೀರಿ, ಆಭರಣಗಳನ್ನು ಖರೀದಿ ಮಾಡ್ತೀರಿ. ವಿಶೇಷವಾಗಿ ಮಹಿಳೆಯರಿಗೆ ಆರೋಗ್ಯ ಪ್ರಾಪ್ತಿ ಉಂಟಾಗ್ತಕ್ಕಂತಹದ್ದು ಆಗತ್ತೆ. ಮನಸ್ಸಿನಲ್ಲಿದ್ದಂತಹ ಅಶಾಂತಿ, ತಳಮಳೆ ಎಲ್ಲವೂ ಸಹ ದೂರ ಆಗುತ್ತೆ. ಈ ತಿಂಗಳು ನಿಮಗೆ ಬಹಳ ಶುಭವನ್ನು ತಂದುಕೊಡ್ತಕ್ಕಂತಹ ದಿನಾಂಕಗಳನ್ನು ನೋಡೋದಾಯಿತು ಅಂದರೆ 1, 2, 4, 7, 9, 19, 20, 21, 27, 31 ಇದಿಷ್ಟು ದಿನಾಂಕಗಳು ನಿಮಗೆ ಬಹಳಷ್ಟು ಅನುಕೂಲತೆಯನ್ನು ತಂದುಕೊಡುತ್ತೆ. ಅದರ ಜೊತೆಗೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ತಿಂಗಳಿನಲ್ಲಿ ವಿಶೇಷವಾದಂತಹ ದ್ರವ್ಯ ಲಾಭಗಳು ಯಥೇಚ್ಛವಾಗಿ ಇರ್ತಕ್ಕಂಥದ್ದು, ಶುಭವಾದ ವಾತಾವರಣವನ್ನು ನೋಡ್ತೀರಿ. ಹಾಗಾದರೆ ಇಷ್ಟೆಲ್ಲ ಚೆನ್ನಾಗಿದೆ, ಏನು ಮಾಡ್ಕೊಳ್ಬೇಕು, ಪರಿಹಾರ ಮಾಡ್ಕೊಳ್ಬೇಕಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಪರಿಹಾರ ಮಾಡಿಕೊಳ್ಳೇಬೇಕು. ಎಷ್ಟೇ ಸಂತೋಷವಿದ್ದರೂ ದೇವರ ನಾಮಸ್ಮರಣೆಗಳನ್ನು ಮರೆಯೋದು ಬೇಡ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳನ್ನು ನಾವು ನೋಡಬೇಕಾಗ್ತದೆ. ಇನ್ನು ಈ ಒಂದು ತಿಂಗಳಲ್ಲಿ ಏನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ, ಪ್ರತಿ ಬಾರಿಯೂ ಹೇಳುವ ಹಾಗೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ. ಅದರ ಜೊತೆಗೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಒಳ್ಳೆಯದಾಗಬೇಕು ಅಂದರೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಈ ಬಿರು ಬೇಸಿಗೆಯ ಕಾಲಕ್ಕೆ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸೆಲೆ ಸಿಕ್ಕು ಒಳ್ಳೆ ರೀತಿಯಾದಂತಹ ಏಳಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಪಶುಗಳನ್ನು ಉಳಿಸಿದಂತಹ ಕೀರ್ತಿಯು ಪಶುಪತಿನಾಥ
ಆತನಿಂದನೇ ನಿಮಗೆ ಆಶೀರ್ವಾದಗಳು ಸಿಕ್ಕು ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ನೀವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಮಾಡಿಕೊಂಡ ನಂತರವೇ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಳೋದು ತುಂಬ ಉತ್ತಮವಾದದ್ದು. ಈ ಒಂದು ತಿಂಗಳಿನಲ್ಲಿ ನೀವು ಮಾಡಿಕೊಳ್ಬೇಕಾಗಿರ್ತಕ್ಕಂತಹ ಪಠಣ ಯಾವುದು, ಸ್ತೋತ್ರದ ಪಠಣ ಯಾವುದು ಅಂತ ಹೇಳಿದ್ರೆ ಮಧುರಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡಿ. ಆ ಮಧುರಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಮೇಷರಾಶಿಯವರು ಅನುಭವಿಸೋಕ್ಕೆ ಸಾಧ್ಯತೆಗಳಿದ್ದಾವೆ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಜೊತೆಗೆ 8ನೇ ತಾರೀಕು 5ನೇ ತಿಂಗಳು 2024 ನಡೆಯುವಂತಹ ಲಲಿತಾ ಮಹಾಯಾಗಕ್ಕೆ ಬರೋದು ಮರೆಯೋದು ಬೇಡ. ಸಹಸ್ರ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಿ. ನಿಮ್ಮೆಲ್ಲರಿಗೂ ಸಹ ಜೀವನ ಶುಭವಾಗಲಿ, ಒಳ್ಳೆಯದಾಗಲಿ. ದೇವರ ಸಂಪೂರ್ಣ ಕೃಪಾಶೀರ್ವಾದವು ನಿಮಗೆ ಸಿಕ್ಕು ಸಕಲವೂ ಸಹ ಒಳಿತಾಗಲಿ. ಎಲ್ಲರಿಗೂ ಸಹ ದೇವರು ಕೃಪೆಯ ಆಶೀರ್ವಾದ ಉಂಟಾಗಲಿ ಅಂತ ಹೇಳ್ತಾ ಮೇಷರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.